ಹಾಯ್ ಹಲೋ ನಮಸ್ಕಾರ ಸ್ನೇಹಿತರ. ಕೋರ್ಟಿಗೆ ಬಂದಂತಹ ಭಾರ್ಗವಿ ಗಾಯತ್ರಿ ದೇವಿಗೆ ಶಿಕ್ಷೆ ಕೊಡಿಸೋದ್ರಲ್ಲಿ ಯಶಸ್ವಿ. ಆದರೆ ಏನಾಯಿತು, ಏನು ಕಥೆ, ಇದು ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಇಲ್ಲಿ ಭಾರ್ಗವಿ ಇಷ್ಟು ದಿನ ಕೋರ್ಟ್ಗೆ ಹೋಗ್ತಾ ಇರಲಿಲ್ಲ, ಅಮ್ಮಂಗೆ ಮಾತು ಕೊಟ್ಟಿದ್ದೀನಿ ಅಂತ. ಆದರೆ ಯಾವಾಗ ಅಮ್ಮ ಮಾತನ್ನು ಹಿಂಪಡೆದು ಇನ್ನು ಮುಂದೆ ನೀನು ನಿನ್ನ ಮಾವ ಹಾಗೆ ನಿನ್ನ ಗಂಡನಿಗೋಸ್ಕರ ನೀನು ಮಗದೊಮ್ಮೆ ಕೋರ್ಟ್ಗೆ ಹೋಗಲೇಬೇಕು ಅಂದಾಗ ಭಾರ್ಗವಿ ಅಮ್ಮನ ಇಚ್ಛೆಯಂತೆ ಮತ್ತೊಮ್ಮೆ ಕೋರ್ಟ್ಗೆ ಎಂಟ್ರಿ ಕೊಡ್ತಿದ್ದಾಳೆ. JP ಪಾಟೀಲ್ನ ಕಾಪಾಡೋದಕ್ಕೆ ಯಾರೂ ಇರಲಿಲ್ಲ, ಜಡ್ಜ್ಮೆಂಟ್ ಇನ್ನೇನು ಬರೀಬೇಕಿತ್ತು. ಆ ಒಂದು ಸಮಯದಲ್ಲಿ ಭಾರ್ಗವಿ JP ಅವರ ಲಾಯರ್ ಆಗಿ ಕೋರ್ಟ್ಗೆ ಎಂಟ್ರಿ ಕೊಟ್ಟು ಪಿಟಿಷನನ್ನು ಕೊಡ್ತಾರೆ. ಇದರ ನಡುವೆ ಭಾರ್ಗವಿ ಮತ್ತು RK ಇಬ್ಬರ ನಡುವೆ ದೊಡ್ಡ ವಾಗ್ಯುದ್ಧನೇ ನಡೀತದೆ. ಇತ್ತ ಕಡೆ ಅರ್ಜುನ ಕೊನೆಗೂ ಭಾರ್ಗವಿ ಕೋರ್ಟ್ಗೆ ಹೋಗಿದ್ದಾರೆ ಅಂದರೆ ಇನ್ನೂ ಚಿಂತೆ ಮಾಡೋ ಅಗತ್ಯ ಇಲ್ಲ, ನನ್ನ ತಂದೆ ಸೇಫ್ ಆಗಿ ವಾಪಸ್ ಬಂದೇ ಬರ್ತಾರೆ ಅನ್ನೋ ವಿಶ್ವಾಸ ನನಗಿದೆ ಅಂತ ಹೇಳ್ತಿದ್ದಾರೆ. ಆಗ ನಿರ್ಮಲಾ ಪಾಟೀಲ್ ಅವರು ಏನು ಮಾತಾಡ್ತಿದ್ಯಾ ಅರ್ಜುನ, ಭಾರ್ಗವಿ ಯಾಕೆ ಕೆಲ್ಸಕ್ಕೆ ಹೋದ್ಲು, ಇಷ್ಟು ದಿನ ಏನು ಕೆಲಸ ಮಾಡಲ್ಲ ಅಂತ ಮನೇಲಿದ್ದಲ್ವ, ಈಗ ಯಾಕೆ ಹೋಗಬೇಕಾಗತ್ತೋ, ಅವಳು ಹೋಗಿದ್ರಿಂದ ಖಂಡಿತ JPಗೆ ತೊಂದರೆ ಆಗತ್ತೆ ಅಂತ ಹೇಳಿದಾಗ ಏನು ಮಾತಾಡ್ತಿದ್ಯಾ ನೀನು, ಆ ರೀತಿ ಎಲ್ಲ ಮಾತಾಡಬೇಡ, ಲಾಯರ್ ಆಗಿ ಭಾರ್ಗವಿ ಮೇಲೆ ನನಗೆ ನಂಬಿಕೆ ಇದೆ ಅಂತ ಹೇಳ್ತಾರೆ. ಈ ಕಡೆ ಚಿಕ್ಕು ಕೂಡ ಏನು ಮಾತಾಡ್ತಿದ್ಯಾ ಅರ್ಜುನ್, ಭಾರ್ಗವಿನೇ ಇದಕ್ಕೆಲ್ಲ ಕಾರಣ ಅಂತ ನಿನಗೂ ಗೊತ್ತದೆ ಅಲ್ವಾ, ಗಾಯತ್ರಿ ದೇವಿನ ಕರ್ಕೊಂಡು ಬಂದಿದ್ದು ಆಕೆನೇ ಅನ್ನೋದು ಗೊತ್ತಿಲ್ವಾ ನಿನಗೆ, ಮತ್ತೆ ಈ ರೀತಿ ಮಾತಾಡ್ತಿದ್ಯಲ್ಲ ಅಂತ ಹೇಳಿದಾಗ, ಹೌದು ಚಿಕ್ಕು, ನಾನು ಗಂಡನಾಗಿ ಅವ್ರನ್ನ ನಂಬ್ತೀನೋ ಬಿಡ್ತೀನೋ ಈಗ ಗೊತ್ತಿಲ್ಲ, ಆದರೆ ಖಂಡಿತವಾಗ್ಲೂ ಒಂದು ಲಾಯರ್ ಆಗಿ ಅವರನ್ನು ನಂಬ್ತೀನಿ. ಯಾಕಂದರೆ ಅವರು ತಮ್ಮನ್ನು ನಂಬ್ಕೊಂಡು ಬಂದಂಥ ಕಕ್ಷಿದಾರರಿಗೆ ಯಾವುದೇ ಕಾರಣಕ್ಕೂ ಅನ್ಯಾಯ ಮಾಡುವುದಿಲ್ಲ. ಅವರು ಒಂದು ಕೇಸ್ ತೊಗೊಂಡ್ರು ಅಂದರೆ ಖಂಡಿತ ಅವ್ರಿಗೆ ನ್ಯಾಯ ಕೊಡಿಸೋ ತನಕ ಸುಮ್ಮನೆ ಬಿಡುವುದಿಲ್ಲ. ಅದಕ್ಕೋಸ್ಕರ ಅವರು ತಮ್ಮ ಪ್ರಾಣವನ್ನೇ ಪಣಕ್ಕಿಡ್ತಾರೆ. ಹಾಗಾಗಿ ನನಗೆ ಅವ್ರ ಮೇಲೆ ವಿಶ್ವಾಸ ಇದೆ, ನನ್ನ ತಂದೆಯನ್ನು ಕಾಪಾಡ್ಕೊಂಡು ಬರೋಕ್ಕಾಗೋದು ಅದು ಭಾರ್ಗವಿಯಿಂದ ಮಾತ್ರ ಸಾಧ್ಯ ಅಂತ ಹೇಳಿ ಅರ್ಜುನ್ ಭಾರ್ಗವಿಯ ಮೇಲೆ ವಿಶ್ವಾಸದ ಮಾತುಗಳನ್ನು ಆಡ್ತಾರೆ. ಇದರ ನಡುವೆ RKಯನ್ನು ಕೂರಿಸಿದಂತಹ ಭಾರ್ಗವಿ JP ಪಾಟೀಲ್ ಬರುವ ಹಾಗೆ ತನ್ನ ವಾದವನ್ನು ಶುರು ಮಾಡ್ಕೋತಾಳೆ. ಇಲ್ಲಿ ನನ್ನ ತಂದೆ ರವೀಂದ್ರ ಭಟ್ಕಳ್ ಅವರು 23 ವರ್ಷಗಳಿಂದ ಒಂದು ಕೇಸನ್ನು ತೊಗೊಂಡಿದ್ರು. ಆ ಒಂದು ಕೇಸ್ ಕೂಡ ಇದಕ್ಕೆ ಸಂಬಂಧಪಟ್ಟದ್ದಾಗಿತ್ತು. ಆ ಒಂದು ಸಮಯದಲ್ಲಿ ನನ್ನ ತಂದೆಯ ಮೇಲೆ ಸುಳ್ಳು ಆಪಾದನೆಯನ್ನು ಹಾಕಿ ಅವರನ್ನು ಕೋರ್ಟಿಂದ ಹೊರಗಿಡಲಾಯಿತು. ಹಾಗಂದು ಮಾತ್ರಕ್ಕೆ ನನ್ನ ತಂದೆ ಸುಮ್ಮನೆ ಇರಲಿಲ್ಲ. ಆ ಗಂಗಾ ಅಲಿಯಾಸ್ ಗಾಯತ್ರಿ ದೇವಿಯ ಬಗ್ಗೆ ನಿಜವಾಗ್ಲೂ ಕೂಡ ಒಂದಷ್ಟು ವಿಷಯಗಳನ್ನ ಕಲೆ ಹಾಕೋದಕ್ಕೆ ಸಿದ್ಧವಾದರು. ಆದರೆ ಒಂದು ದಿನ ಅವರು ಗಾಯತ್ರಿ ದೇವಿ ಅಂದರೆ ಗಂಗಾ ಹತ್ರಕ್ಕೆ ಹೋಗ್ತಿದ್ದಾರೆ ಅನ್ನೋ ವಿಷಯ ಗೊತ್ತಾಗ್ತಿದ್ದಾಗೆ ಅವರನ್ನು ಆಕ್ಸಿಡೆಂಟ್ ಮಾಡಲಿ ಸಾಯಿಸಲಾಯಿತು. ಆದರೆ ಈಗ ಅವರು ಕಲೆಕ್ಟ್ ಮಾಡಿದಂಥ ಎಲ್ಲ ಮಾಹಿತಿಗಳು ಕೂಡ ಈ ಒಂದು ಫೈಲಲ್ಲಿದೆ. ಜೊತೆಗೆ ನಾನು ಸಂಗ್ರಹಿಸಿದ್ದಂತಹ ಕೆಲವೊಂದು ಸಾಕ್ಷಿಗಳು ಕೂಡ ಈ ಒಂದು ಫೈಲಲ್ಲಿದೆ ಅಂತ ಹೇಳಿ ಜಡ್ಜ್ ಮುಂದೆ ಅದನ್ನು ಪ್ರಸ್ತುತಪಡಿಸ್ತಾರೆ. ನಂತರ ಅದರ ಒಂದು ಟ್ರೂ ಕಾಪಿಯನ್ನು ಇಲ್ಲಿ ಲಾಯರ್ ಆಗಿರ್ತಕ್ಕಂಥ RKಗೂ ಕೂಡ ಕೊಡ್ತಾರೆ. ಆ ಕಡೆ ಗಾಯತ್ರಿ ದೇವಿ ಭಾರ್ಗವಿಯ ವಾದಕ್ಕೆ ಬೆಚ್ಚಿ ಬೀಳ್ತಿದ್ದಾರೆ. ಇತ್ತ ಕಡೆ ಭಾರ್ಗವಿ ತನ್ನ ವಾದವನ್ನು ಮುಂದುವರಿಸಿದ, ಇವತ್ತು ಗಂಡ ಹೆಂಡತಿ ಸಂಬಂಧಕ್ಕೆ ನಮ್ಮ ಸಮಾಜದಲ್ಲಿ ತನ್ನದೇ ಆದಂತಹ ಗೌರವ ಇದೆ. ಆದರೆ ಇವತ್ತು JP ಪಾಟೀಲ್ ಬದುಕಲ್ಲಿ ಈ ಒಂದು ಸ್ಥಿತಿ ಬಂದಿದೆ ಅಂದರೆ ಅದಕ್ಕೆ ಕಾರಣ ಅವರ ದಾಂಪತ್ಯ ಬದುಕು. ಯಾಕಂದರೆ ಇವತ್ತು ನಾನು ಹೇಳ್ತಿರ್ತಕ್ಕಂಥ ಗಂಗಾ ಬೇರೆ ಯಾರೂ ಅಲ್ಲ, ಆಕೆ ಅವರ ಮೊದಲನೇ ಹೆಂಡತಿ, JP ಸರ್ ಅವರ ಮೊದಲನೇ ಹೆಂಡತಿ ಗಾಯತ್ರಿ ದೇವಿ ಅಂತ ಹೇಳಿದ ತಕ್ಷಣ ಜಡ್ಜ್ ಶಾಕ್ ಆಗ್ತಾರೆ. ಏನು ಮಾತಾಡ್ತಿದ್ರಾ ನೀವು ಅಂದಾಗ, ಹೌದು ಸ್ವಾಮಿಗಳ, ನಾನು ಹೇಳ್ತಿರೋದು ನಿಜವಾಗ್ಲೂ ನಿಜ. JP ಪಾಟೀಲ್ ಸರ್ ಅವರ ಮೊದಲನೇ ಹೆಂಡತಿ ಗಾಯತ್ರಿ ದೇವಿನೇ ಗಂಗಾ ಆಗಿರೋದು. ಅಲ್ಲಿ ಗಂಗಾ ಮತ್ತು ಶಕ್ತಿ ಪ್ರಸಾದ್ ಇಬ್ಬರು ಕೂಡ ಸೇರಿಕೊಂಡು JP ಪಾಟೀಲ್ರನ್ನ ಕೆಡುತ್ತಾರೆ. ಇಲ್ಲಿ JP ಪಾಟೀಲ್ ಅವರು ಗಾಯತ್ರಿ ದೇವಿಯ ಪ್ರೀತಿಯ ಪಾಶಕ್ಕೆ ಬೀಳ್ತಾರೆ, ಅವರನ್ನು ಮದುವೆ ಆಗ್ತಾರೆ. ಆದರೆ ಇಲ್ಲಿ ಅಣ್ಣ ತಂಗಿ ಉದ್ದೇಶ ಇದ್ದಿದ್ದು JP ಪಾಟೀಲ್ ಅವರನ್ನ ತಮ್ಮ ಒಂದು ಭದ್ರಕೋಟೆಯನ್ನು ರಕ್ಷಣೆ ಮಾಡೋದಕ್ಕೆ ಒಬ್ಬ ಕಾವಲುಗಾರನಾಗಿ ದಂಡನಾಯಕನಾಗಿ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದು. ಯಾಕಂದರೆ ಅವರು ಮಾಡ್ತಕ್ಕಂಥ ಈ ಒಂದು ಬಿಸ್ನೆಸ್ಸಲ್ಲಿ ಏನಾದರೂ ತೊಂದರೆ ಆದರೆ ಅವರೇ ನಮ್ಮನ್ನು ಕಾಪಾಡ್ತಾರೆ ಅನ್ನೋ ಒಂದು ವಿಶ್ವಾಸದಿಂದ ಈ ರೀತಿಯಾಗಿ JP ಪಾಟೀಲ್ ರವರನ್ನು ಪ್ರೀತಿಗೆ ಬೀಳಿಸಿ ಗಾಯತ್ರಿ ದೇವಿ ಮದುವೆ ಆಗ್ತಾರೆ. ಆದರೆ ಒಮ್ಮೆ ಮದುವೆ ಆಗದೆ JP ಪಾಟೀಲ್ ಅವರಿಗೆ ಯಾವುದೇ ರೀತಿಯ ಅನುಮಾನ ಇರುವುದಿಲ್ಲ ಗಾಯತ್ರಿ ದೇವಿ ಬಗ್ಗೆ. ಆದರೆ ಒಮ್ಮೆ ಗೊತ್ತಾಗುತ್ತೆ ಗಾಯತ್ರಿ ದೇವಿ ಗಂಗಾ ಅಂತಕ್ಕಂಥದ್ದು. ಅವರ ಒಂದಷ್ಟು ವಿಷಯಗಳು ಗೊತ್ತಾಗಿದ್ದೆ ತಡ ಒಂದು ಜಗಳ ಆಗತ್ತೆ. ಆ ಒಂದು ಸಮಯದಲ್ಲಿ ತಾನು ಸಿಕ್ಕಿ ಬೀಳ್ತೀನಿ ಅನ್ನೋ ಭಯದಲ್ಲಿ ತನ್ನಿಂದ ತಾನೇ ಎಲ್ಲರಿಂದ ಕೂಡ ದೂರ ಆಗಿ ಆಕ್ಸಿಡೆಂಟ್ ಅನ್ನೋ ಹೆಸರಲ್ಲಿ ಆ ದಿನ ನಾನು ಸತ್ತು ಹೋಗಿದ್ದೀನಿ ಅಂತ ಜಗತ್ತನ್ನು ನಂಬಿಸಿ 25 ವರ್ಷಗಳಿಂದ ಆಕೆ ಕಣ್ಮರಿ ಆಗ್ತಾರೆ. ಆದರೆ ಇವತ್ತು ಆಕೆ ಅಮಾಯಕಳು, ನನಗೆ ಅನ್ಯಾಯ ಆಗಿದೆ ಅನ್ನೋ ಮುಗ್ಧತೆಯ ರೀತಿಯಲ್ಲಿ JP ಪಾಟೀಲ್ ಅವರ ಮನೆಯಲ್ಲೇ ಜಾಂಡ ಊರಿದ್ದಾರೆ ಅಂತ ಹೇಳಿ ಭಾರ್ಗವಿ ತನ್ನ ವಾದವನ್ನು ಮಂಡಿಸ್ತಾರೆ. ತದನಂತರ ಇಲ್ಲಿ RK, ನಾನು ಕೂಡ ಈ ಒಂದು ಟ್ರೂ ಕಾಪಿಯನ್ನು ನೋಡಿದೆ, ಎಲ್ಲ ಸಾಕ್ಷಿಗಳು ಕೂಡ ಇದೆ, ಎಲ್ಲವನ್ನ ಕೂಡ ತುಂಬ ಇನ್ ಡೀಟೇಲ್ಡ್ ಆಗಿ ಬರೆದಿದ್ರ. ಆದರೆ
ಅಲ್ಲಿ ಗಂಗಾ ಗಾಯತ್ರಿ ದೇವಿ ಇಬ್ರು ಒಬ್ರಿ ಅನ್ನೋದನ್ನ ಬರ್ದಿಲ್ವಲ್ಲ, ಜೊತೆಗೆ ಗಾಯತ್ರಿ ದೇವಿನೇ ಗಂಗಾ ಅನ್ನೋದು ಎಲ್ಲೂ ಕೂಡ ಮೆನ್ಷನ್ ಆಗೇ ಇಲ್ವಲ್ಲ ಅಂತ ಹೇಳಿ ಆರ್ಕೆ ಪ್ರಶ್ನೆ ಮಾಡ್ತಾರ. ಈ ಕಡೆ ಜಡ್ಜ್ ಕೂಡ ಹೌದಮ್ಮ ಇಲ್ಲಿ ಎಲ್ಲ ಡೀಟೇಲ್ಸ್ ಕೂಡ ಇದೆ, ಆದರೆ ಗಂಗಾ ಗಾಯತ್ರಿ ದೇವಿ ಒಬ್ರಿ ಅನ್ನೋ ವಿಷಯ ಇದರಲ್ಲಿ ಇಲ್ವಲ್ಲ ಅಂತ ಹೇಳಿ ಹೇಳ್ತಿದ್ದಾರೆ. ನಂತರ ಇಲ್ಲಿ ಆರ್ಕೆ ನೋಡಿ ಭಾರ್ಗವಿ ಅವರೇ, ನಿಮ್ಮ ವಾದ ತುಂಬಾ ಚೆನ್ನಾಗಿತ್ತು, ಆದರೆ ಜೆ ಪಿ ಅವರು ದೊಡ್ಡವರು ಅಥವಾ ದಡ್ರು ಅಂತ ನನಗೆ ಗೊತ್ತಾಗ್ತಿಲ್ಲ. ಇಂಥ ದೊಡ್ಡ ಕ್ರಿಮಿನಲ್ ಲಾಯರ್ ಆಗಿದ್ಕೊಂಡು ಹೆಂಡತಿ ಮತ್ತು ಭಾವ ಮಾಡಿದ ಕರ್ಮಕಾಂಡ ಅವ್ರಿಗೆ ಗೊತ್ತಾಗ್ಲಿಲ್ವಾ? ಅವರ ಸುತ್ತ ಎಣದಂಥ ಬಲೆಗೆ ಅವರು ಬಿದ್ದಿದ್ದಾರೆ ಅನ್ನೋ ವಿಷಯ ಗೊತ್ತಾಗ್ಲಿಲ್ವಾ? ಇದನ್ನು ನಂಬೇಕಾ? ತುಂಬ ಚೆನ್ನಾಗಿ ಕತೆ ಹೇಳ್ತಿರ್ಕೊಂಡ್ರೆ, ಲಾಯರ್ ಆಗೋದ್ರ ಬದಲು ನೀವು ಚಿತ್ರಕಥೆಯನ್ನು ಮಾಡಿದರೆ ತುಂಬ ಚೆನ್ನಾಗಿರ್ತಿತ್ತು ಅಂತ ಹೇಳಿ ಆರ್ಕೆ ಹೇಳಿದಾಗ ಇತ್ತ ಕಡೆ ಭಾರ್ಗವಿ ಒಮ್ಮೆ ಒಂದು ಯೋಚನೆ ಮಾಡಿ, ನಾವು ಕ್ರಿಮಿನಲ್ ಲಾಯರ್ಸ್ ಆಗಿದ್ರೂ ಕೂಡ ನಾವು ಕೋರ್ಟ್ನಲ್ಲಿ ನಮ್ಮ ವೃತ್ತಿಯನ್ನು ಮಾಡ್ತೀವಿ ಹೊರತು ಮನೆಯಲ್ಲಿ ಆ ರೀತಿ ಇರಬೇಕು ಅಂತಿಲ್ವಲ್ಲ, ನೀವು ಇದೇ ರೀತಿಯಾಗಿ ಮನೆಯಲ್ಲೂ ಇರ್ತೀರಾ ಅಂತ ಹೇಳಿ ಪ್ರಶ್ನೆ ಮಾಡ್ತಾರೆ. ತದನಂತರ ಇಲ್ಲಿ ಜಡ್ಜನ್ನ ಕೂಡ ದಯವಿಟ್ಟು ಹೇಳಿ ಸ್ವಾಮಿಗಳ, ನೀವು ಇಲ್ಲೇ ಇರೋ ರೀತಿ ಮನೆಯಲ್ಲೂ ಕೂಡ ಇರ್ತೀರಾ ಅಂದಾಗ ಇದು ಕೋಟೆ ಬೇರೆ ಮನೆಯೇ ಬೇರೆ ಅಲ್ವಾ, ಮನೆಯಲ್ಲೂ ಹೀಗೆ ಇರೋಕ್ಕಾಗತ್ತಾ ಅಂತ ಹೇಳಿ ಜಡ್ಜ್ ಕೂಡ ಹೇಳ್ತಾರೆ. ಈಗ ನಾನು ಉತ್ತರ ನಿಮಗೆ ಸಿಕ್ಕಿದೆ ಅಂತ ಅನ್ಕೋತೀನಿ. ಖಂಡಿತವಾಗ್ಲೂ ಕೂಡ ನಾವು ಎಷ್ಟೇ ಬುದ್ಧಿವಂತರಾಗಿದ್ರೂ ಕುಟುಂಬ ವಿಷಯ ಬಂದಾಗ ನಾವು ನಿಜವಾಗ್ಲೂ ಕೂಡ ಕುಟುಂಬದ ಮಧ್ಯೆ ಮಾತ್ರ ಯೋಚನೆ ಮಾಡ್ತೀವಿ ಹೊರತು ಅದರಿಂದ ಆಚೆ ಯೋಚನೆ ಮಾಡೋದಿಲ್ಲ. ಹಾಗಾಗಿ ನಂಬಿಕೆ ಅಂತಕ್ಕಂತಹ ಆ ಒಂದು ಅಂಶನೇ ಇವತ್ತು ಜೆ ಪಿ ಪಾಟೀಲ್ ಅವರು ಇಲ್ಲಿರೋದಕ್ಕೆ ಕಾರಣ ಆಗಿರೋದು ಅಂತ ಹೇಳಿ ಭಾರ್ಗವಿ ತನ್ನ ವಾದವನ್ನ ಮುಗಿಸ್ತಾರೆ. ಜೊತೆಗೆ ಗಾಯತ್ರಿ ದೇವಿನೇ ಗಂಗಾ ಅನ್ನೋದನ್ನ ಸಾಬೀತುಪಡಿಸೋದಕ್ಕೆ ಮತ್ತಷ್ಟು ತನಿಖೆ ಆಗಬೇಕು, ಜೊತೆಗೆ ಜೆ ಪಿ ಪಾಟೀಲ್ ಸರ್ ಅವರಿಗೆ ಬಿಡುಗಡೆ ಸಿಗಬೇಕು ಬೇಲ್ ಮೇಲೆ ಅಂತ ಹೇಳಿ ರಿಕ್ವೆಸ್ಟ್ ಮಾಡ್ಕೋತಾರೆ. ಆದರೆ ಆರ್ಕೆ ತಮ್ಮ ವಾದವನ್ನ ಮುಂದುವರಿಸೋದ್ರ ಮುಖಾಂತರ ಈಗ ನಿಮ್ಮ ವಾದ ಆಯಿತು, ನನ್ನ ವಾದ ಹೇಳ್ತೀನಿ, ಕೋರ್ಟ್ ಕೇಳೋದು ಸಾಕ್ಷಿಗಳನ್ನೇ ಹೊರತು ನಿಮ್ಮ ಬರೀ ಚಿತ್ರಕಥೆನಲ್ಲ ಭಾರ್ಗವಿ ಅವರ, ಸಾಕ್ಷಿಗಳು ಬೇಕಾಗತ್ತಾ? ನಿಮ್ಮ ಯಾವುದೇ ಸಾಕ್ಷಿಯಲ್ಲೂ ಕೂಡ ಗಾಯತ್ರಿ ದೇವಿ ಗಂಗಾ ಅಂತಕ್ಕಂಥದ್ದು ಇಲ್ಲ. ನೀವು ಈ ರೀತಿಯಾಗಿ ಜೆ ಪಿ ಪಾಟೀಲ್ ಅವರನ್ನ ಬಚಾವ್ ಮಾಡೋದಕ್ಕೆ ನೋಡ್ತಾ ಇದ್ದೀರಾ ಅಂತ ನಾನು ಹೇಳ್ತೀನಿ. ಜೆ ಪಿ ಅವರಿಗೆ ಹೆಣ್ಮಕ್ಳ ಮೇಲೆ ಯಾವುದೇ ರೀತಿ ಗೌರವ ಇಲ್ಲ. ಅದೇ ಕಾರಣಕ್ಕೆ ಅವರಮ್ಮ ಲಾಯರ್ ಆಗಿದ್ರು ಕೂಡ ಕೋರ್ಟಿಗೆ ಬರ್ತಿಲ್ಲ. ಯಾಕಂದ್ರೆ ಅವರ ಮನೆಯಲ್ಲಿ ಅವರು ಒಂದು ರೂಲ್ಸ್ ಮಾಡಿದ್ದಾರೆ, ಹೆಣ್ಮಕ್ಳು ಕೆಲ್ಸಕ್ಕೆ ಹೋಗಬಾರ್ದು ಅಂತ. ಹಾಗಾಗಿ ನೀವು ಕೂಡ ಸೊಸೆ ಆದಮೇಲೆ ಕೆಲಸಕ್ಕೆ ಬರಲಿಲ್ಲ ಅಂತ ಹೇಳಿ ಆರ್ಕೆ ಹೇಳ್ತಾರ. ಆಗ ಇಲ್ಲಿ ಭಾರ್ಗವಿ ಸಂಸಾರಕ್ಕೂ ಇಲ್ಲಿಗೂ ಸಂಬಂಧ ಇಲ್ಲ, ದಯವಿಟ್ಟು ಇದನ್ನು ಅದನ್ನು ಕಂಪೇರ್ ಮಾಡಿ ಮಾತನಾಡಬೇಡಿ ಅಂತ ಹೇಳ್ತಾರ. ನಾನು ಕೂಡ ಪಾಯಿಂಟ್ಗೆ ಬರ್ತಾ ಇದ್ದೀನಿ ಅಂತ ಆರ್ಕೆ ಹೇಳಿದ. ಈ ಕಡೆ ಜೆ ಪಿ ಅವರ ಹೇಳಿ, ನಿಮ್ಮ ಅಮ್ಮ ಎಲ್ಲ ಯಾಕೆ ಕೆಲ್ಸಕ್ಕೆ ಬರ್ತಿಲ್ಲ, ನೀವು ಮನೇಲಿ ಕಂಡೀಷನ್ ಹಾಕಿದ್ದು ನಿಜ ತಾನೆ ಅಂತ ಹೇಳಿದಾಗ ಜೆ ಪಿ ಹೌದು ಅಂತ ಹೇಳ್ತಾರ. ಹಾಗಾಗಿ ಇಲ್ಲಿ ಗಾಯತ್ರಿ ದೇವಿ ಅವ್ರಿಗೆ ಜೆ ಪಿ ಪಾಟೀಲ್ ಅವರು ಇಂಥ ಬಿಸ್ನೆಸ್ ಮಾಡ್ತಿದ್ದಾರೆ ಅನ್ನೋ ವಿಷಯ ಗೊತ್ತಾಗುತ್ತೆ. ಹಾಗಾಗಿ ಅವರು ಇವರ ವಿರುದ್ಧವಾಗಿ ಪ್ರಶ್ನೆಯನ್ನ ಮಾಡ್ತಾರೆ. ಪ್ರಶ್ನೆ ಮಾಡಿದಂಥ ಸಂದರ್ಭದಲ್ಲಿ ಜೆ ಪಿ ಅವರು ಗಾಯತ್ರಿ ದೇವಿ ಕಥೆಯನ್ನು ಮುಗಿಸ್ಬೇಕು ಅಂತ ಹೇಳಿ ಮುಂದಾಗ್ತಾರೆ. ತುಂಬಾ ಕೋಪ ಮಾಡ್ಕೋತಾರೆ, ಆಕೆಯನ್ನ ಸಾಯಿಸೇ ಬಿಡಬೇಕು ಅನ್ಕೋತಾರೆ. ಈ ಒಂದು ವಿಷಯ ಗಾಯತ್ರಿ ದೇವಿಗೆ ಗೊತ್ತಾಗತ್ತೆ. ಆಕೆ ದೇವಸ್ಥಾನಕ್ಕೆ ಹೋದಂತ ಸಮಯದಲ್ಲಿ ಜೆ ಪಿ ಪಾಟೀಲ್ ಅವರು ಆಕೆಯ ಕಥೆಯನ್ನೇ ಮುಗಿಸ್ಬಿಡ್ತಾರೆ. ಹಾಗಾಗಿ ಇಲ್ಲಿ ಗಾಯತ್ರಿ ದೇವಿ ಅಂತಕ್ಕಂಥದ್ದು ನಿಜಕ್ಕೂ ಕೂಡ ಯಾವುದೇ ರೀತಿಯ ತಪ್ಪು ಮಾಡದೇ ಇರ್ತಕ್ಕಂಥ ಒಂದು ಮುಗ್ಧ ಹೆಣ್ಣು ಮಗಳು. ಆಕೆಯ ಬದುಕು ನಿಜಕ್ಕೂ ಕೂಡ ಘೋರಾತಿ ಘೋರವಾಗಿತ್ತು. ಯಾಕಂದ್ರೆ ಆಕೆ ತಪ್ಪಿಸ್ಕೊಂಡು 25 ವರ್ಷಗಳಿಂದ ಇಲ್ಲಿ ಜೆ ಪಿ ಕಣ್ಣು ಕಾಣಿಸ್ದಾಗೆ ಅಲಿತಾನೆ ಬಂದ್ರು. ಇವತ್ತು ನ್ಯಾಯ ಬೇಕು ಅಂತ ಹೇಳಿ ಜೆ ಪಿ ಮನೆಗೆ ಬಂದಿದ್ದಾರೆ. ಅದರಲ್ಲಿ ಯಾವುದೇ ರೀತಿಯ ಬೇರೆ ಅರ್ಥ ಇಲ್ಲ. ಆದರೆ ಭಾರ್ಗವಿಯವರು ಅದನ್ನ ಕಲ್ಪನಾತೀತವಾಗಿ ಮಾತನಾಡ್ತಿದ್ದಾರೆ ಅಂತ ಹೇಳಿ ಆರ್ಕೆ ತನ್ನ ವಾದವನ್ನ ಮಂಡಿಸ್ತಾರೆ. ಈ ಕಡೆ ಭಾರ್ಗವಿಗೆ ಏನ್ ಮಾಡಬೇಕು ಗೊತ್ತಾಗ್ತಿಲ್ಲ. ಹಾಗಿದ್ರೆ ಕೊನೆಗೂ ಇಲ್ಲಿ ಭಾರ್ಗವಿ ಅನ್ಕೊಂಡಾಗೆ ಜೆ ಪಿ ಪಾಟೀಲ್ಗೆ ಬೇಲನ್ನ ಕೊಡಿಸ್ತಾಳ. ಇತ್ತ ಕಡೆ ಗಾಯತ್ರಿ ದೇವಿ ಕೇಕೆ ಹಾಕ್ತಿದ್ದಾರೆ. ಹಾಗಿದ್ರೆ ಇಲ್ಲಿ ಗಾಯತ್ರಿ ದೇವಿ ಬಚಾವ್ ಮಾಡಬೇಕು, ಜೆ ಪಿಗೆ ಶಿಕ್ಷೆ ಕೊಡಿಸ್ಬೇಕು ಅನ್ಕೊಂಡಿರ್ತಕ್ಕಂಥ ಆರ್ಕೆ ದೊಡ್ಡದೊಂದು ಸಾಕ್ಷಿಯ ಸರಣಿಯನ್ನೇ ಮುಂದಿರ್ತಿದ್ದಾರೆ. ಮುಂದಿನ ವಿಡಿಯೋ